ಹಾಸ್ಯ ನನ್ನ ಮೇನ್ ಸಬ್ಜೆಕ್ಟ್. ಯಾವತ್ತು ನಗಬೇಕು, ನಕ್ಕರೆ ಭಾಳ ಒಳ್ಳೆಯದು ಅಂತ. ನಮ್ಮ ಯಾವುದೇ ದೇವ್ರ ಫೋಟೋ ನೋಡಿ ನೀವು, ಎಲ್ಲ ಫೋಟೋ ನಗ್ನಗ್ತಾ ಇರುತ್ತೆ. ಲಕ್ಷ್ಮಿ, ಸರಸ್ವತಿ, ಯಾವುದೇ ದೇವಿ ಫೋಟೋ ನೋಡಿ, ಎಲ್ಲ ಶಿವ ಕೂಡ ನಗ್ನಗ್ತಾ ಇರ್ತದೆ. ಚಾಮುಂಡೇಶ್ವರಿ ಫೋಟೋ ನೋಡಿ, ಅದು ಕೂಡ ನಗ್ನಗ್ತಾ ತ್ರಿಶೂಲ್ ಆಗ್ತಾ ಇರ್ತದೆ. ರಾಕ್ಷಸ ನಗ್ನಗ್ತಾ ಸಾಯ್ತಿರ್ತಾನೆ, ಹುಲಿ ಅದನ್ನು ನಗ್ನಗ್ತಾ ನೋಡ್ತಿರ್ತಾರೆ. ಯಾಕೆ ಅಂದರೆ ಈ ನಗು ಅಷ್ಟೊಂದು ಇಂಪಾರ್ಟೆಂಟು. ಯಾರು ನಗಲ್ವೋ ಅವರು ಬಹುಶಃ ಮನುಷ್ಯ ಅಲ್ಲ ಅಂತಾರೆ. ಯಾಕೆಂದರೆ ಮನುಷ್ಯನಿಗೂ ಪ್ರಾಣಿಗೂ ಇಷ್ಟೇ ವ್ಯತ್ಯಾಸ. ಮನುಷ್ಯನೊಬ್ಬನಿಗೆ ನಗಕ್ಕಾಗೋದು, ಪ್ರಾಣಿಗಳು ಭಾಳ ಜನ ನಗದೇ ಇಲ್ಲ, ಯಾವ ಪ್ರಾಣಿನೂ ನಗಲ್ಲ. ಆದರೆ ಇನ್ನೊಂದು ಮಾತು ಹೇಳಿದ್ರೆ ನಿಮ್ಗೆ ಬೇಜಾರು ಆಗ್ಬೋದು. ನಾನು ನನ್ನ ಪರಿಚಯ ಮಾಡಿಸ್ತೀನಿ ಅಂದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ಮಾತ್ರವಲ್ಲ, ದೂರದ ಅಮೆರಿಕ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಏಂಜಲೀಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಪೂರ್, ಸಿಂಗಾಪುರ್, ದುಬೈ, ಮಸ್ಕತ್, ಬಹರೀನ್, ಅಬುದಾಬಿ, ಖತರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ 19,800 ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಸುಮಾರು ಒಂದು 380 ಸಿನಿಮಾ ಮಾಡಿದ್ದೀನಿ. ಬಹಳ ವರ್ಷಗಳಿಂದ ಹಾಸ್ಯವೇ ನನ್ನ ಬದುಕಾಗಿದೆ. ಆದರೆ ಒಂದು ಏನು ಅಂದರೆ, ನಾನು ಹೈಯೆಸ್ಟ್ ಪ್ರೋಗ್ರಾಮ್ಗಳು ಆ ಕಾಲದಲ್ಲೂ ಮಾಡ್ತಾ ಇದ್ದಾಗ ಬೆಂಗಳೂರಲ್ಲಿ 5 ಕಾರ್ಯಕ್ರಮ ಮಾಡಿದ್ರೆ ಮಿನಿಮಮ್ 3 ಒಂದು ವಾರದಲ್ಲಿ ನಾನು ಮಂಗಳೂರು, ಉಡುಪಿ, ಕುಂದಾಪುರ, ಸೂರತ್ಕಲ್ಲಲ್ಲಿ ಮಾಡ್ತಿದ್ದೆ. ಯಾಕೆ ಅಂದರೆ ಒಂದು ಹೇಳ್ತಾರೆ, ಈ ಕರಾವಳಿ ಜನ ನಗಲ್ಲ ಅಂತ. ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ರೀ ನಗೋದೇ ಇಲ್ಲ, ಅರ್ಥ ಮಾಡ್ಕೊಳ್ತಾರೆ ನಗಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೆ ನಗಲ್ಲ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಯಾವಾಗ ನೀವು ಅಪಭ್ರಂಶವನ್ನು ಮಾತಾಡ್ತಿರೋ, ಡಬಲ್ ಮೀನಿಂಗ್ ಮಾತಾಡ್ತಿರೋ, ಆಗ ಕರಾವಳಿ ಜನ ನಗಲ್ಲ, ಸೀರಿಯಸ್ ಆಗಿ ಕೂತಿರ್ತಾರೆ. ಇದು ನನ್ನ ಸ್ಟಡಿ ಅದ್ರ ಬಗ್ಗೆ. ಅದೇ ಹಾಸ್ಯ, ನೀವು ಯಕ್ಷಗಾನದಲ್ಲಿ ಎಷ್ಟೊತ್ತು ಬಂದ್ರೂ ಬೆಳಗ್ಗೆವರೆಗೂ ಕೂತ್ಕೊಂಡು ನಗ್ತಾರೆ. ಆದ್ದರಿಂದ ನಾನು ಹೆಚ್ಚು ಕಮ್ಮಿ ಒಂದು ಭಾಷೆಯಿಂದನೇ ಶುರು ಮಾಡ್ತೀನಿ ನನ್ನ ಕಾರ್ಯಕ್ರಮವನ್ನು. ನಗಬೇಕು, ನಕ್ಕರೆ ಭಾಳ ಒಳ್ಳೆ ಅಂತ ನಮ್ಮ ಭಾಷೆಗಳಲ್ಲಿ ದಿನ ಮಾತಾಡ್ತಿರುವಾಗ ನೋಡಿ ಎಷ್ಟು ಮಾತಾಡ್ತೀವಿ, ಸುಮ್ಮನೆ ಮಾತಾಡ್ತೀವಿ. ಇಲ್ಲಿ ಬಂದು ಓಹೋ ಎಂಥ ಕಾರ್ಯಕ್ರಮಕ್ಕೆ ಬಂದಿದ್ದ, ಇಲ್ಲಿ ಏನಕ್ಕೆ ಬರ್ತಾರೆ. ಮತ್ತೆ ಯಾರು ನಿದ್ರೆ ಮಾಡ್ತಿದ್ರೆ ನಾವೆಲ್ಲ ಮಾಡ್ತೀವಿ, ಎಬ್ಬಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರಾ, ಇನ್ನೇನು ಸತ್ತೋಗಿದ್ದು ನಾವು. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಕ್ಕೆ ಕಾಯ್ತೀರಿ, ಏನು ಬಸ್ಸಕ್ಕೆ ಕಾಯ್ತಾ ಇದ್ದೀರಾ, ಇಲ್ಲ ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಕಾಯ್ತಾ ಇದ್ದೆ. ಸಿನಿಮಾ ಥಿಯೇಟ್ರಲ್ಲಿ ಆಚೆ ಬಿಡಲ್ಲ, ಇಂಟರ್ವಲಲ್ಲಿ ಸಿಕ್ಬಿಟ್ಟು ಓ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದ, ಇಲ್ಲ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಂದೆ ನಾನು. ಮನುಷ್ಯ ಸತ್ತೋಗಿ ಡೆಡ್ ಬಾಡಿ ತೊಗೊಂಡು ಹೋಗ್ತಿರ್ತಾರೆ, ಅವಲು ಸತ್ತೋದ್ನ, ಇಲ್ಲ ಅವನಿಗೆ ಮಲ್ಕೊಳ್ಳೋ ಶೋಕಿ, ನಮಗೆ ಎತ್ಕೊಂಡು ತಿರುಗಾಡಿಸೋ ಶೋಕಿ. ಇದು ನಮ್ಮ ದಿನನಿತ್ಯ ನೋಡಿ. ಮನೆಗೆ ಹೋಗಿ ಯಾರಿಗಾರು 1 ಲೋಟ ನೀರು ಕೊಡಿ ಅಂದರೆ ಕುಡಿಯಕ್ಕ, ಇನ್ನೇನು ಸ್ನಾನಕ್ಕೆ ಕೇಳ್ತಾರೆ 1 ಲೋಟ ನೀರು. ಇದು ನಮ್ಮ ದಿನನಿತ್ಯದ ಮಾತು. ಆದರೆ ಈ ಮಾತು ಕೆಲವು ಟೈಮಲ್ಲಿ ರಾಂಗ್ ಆಗುತ್ತೆ, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಲ್ಲ. ಪಾಪ ಅವ್ರು ಬಾತ್ರೂಮಿಂದ ಬರ್ತಿರ್ತಾರೆ, ಅವ್ರು ನೋಡ್ಬಿಟ್ಟು ಊಟ ಆಯ್ತಾ ಅಂತ ಕೇಳಿದ್ರಿ ಎಷ್ಟು ಕೆಡ್ದಾಗಿರುತ್ತೆ. ಅದಕ್ಕೆ ಈ ಮಾತಿನಿಂದಾನೇ ಹಾಸ್ಯ ಸಿಗೋದು. ಈ ಮಾತು ಎಲ್ಲೆಲ್ಲಿದೆ ನಮ್ಮ ಜೀವನದಲ್ಲಿ, ಎಲ್ಲ ಕಡೆ ಮಾತಿದೆ. ಆದರೆ ನಾವು ಹೇಳ್ತೀವಿ ನಗೋದು ಯಾರು ನಗ್ತಾರೆ, ಸಾಹುಕಾರಗಳು ನಗ್ತಾರೆ, ಬಡವರು ನಗಲ್ಲ ಅಂತ. ಸಾಹುಕಾರರು ಬಡವರು ಅಂತಿಲ್ಲ, ನಗೋದಕ್ಕೆ ಒಳ್ಳೆ ಮನಸ್ಸಿರ್ಬೇಕಷ್ಟೇ. ಭಾಳ ಸಾಹುಕಾರರಾದರೆ ಬರೀ ಎಣಿಸ್ತಾ ಕೂತಿರ್ಬೇಕಷ್ಟೇ, ನಗಕ್ಕಾಗಲ್ಲ. ಅದರಿಂದ ಯಾರು ಸಾಹುಕಾರರು? 500 ಕೋಟಿ ಇದ್ದರೆ ಅವ್ನು ಸಾಹುಕಾರ ಅಲ್ಲ, 50,000 ಕೋಟಿ ಇದ್ರೂ ಅವ್ನು ಸಾಹುಕಾರ ಅಲ್ಲ. ನಿಜವಾದ ಸಾಹುಕಾರ ಯಾರು ಅಂದರೆ, ತನ್ನ ಹೆತ್ತ ತಂದೆ ತಾಯಿನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತಾನಲ್ಲ, ಅವನಿಗಿಂತ ದೊಡ್ಡ ಸಾಹುಕಾರ ಯಾರೂ ಇಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಸಾಹುಕಾರರು ಅಂದರೆ, ನನ್ನ ಮಗ AC ಕಾರಲ್ಲಿ ಹೋಗ್ತಾನೆ, ಎಲ್ಲಿಗೆ? ಸ್ಕೂಲ್ಗೆ AC ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. 25% ಎಜುಕೇಷನ್ ಹೋಯ್ತು ಅಲ್ಲಿಗೆ. ಯಾಕೆಂದರೆ ಬಾಕಿ ಎಜುಕೇಷನ್ ಇರೋದು ಮನೆ ನಡ್ಕೊಂಡು ಹೋಗಿ ಬಸ್ಸಲ್ಲಿ ಸೀಟ್ ಕೇಳಿ, ಅವ್ರು ಯಾರೋ ಅಂಕಲ್ಗೆ ಸೀಟ್ ಕೊಡು, ಈ ಪ್ರೊಸೀಜರಿಂದ ಭಾಳ ಎಜುಕೇಷನ್ ಇರುತ್ತೆ. ಆದರೆ AC ಕಾರಲ್ಲಿ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಟು AC ಕರ್ಕೊಂಡ್ಬಿಟ್ರೆ ಅನೇಕ ಎಜುಕೇಷನ್ ಅವ್ನಿಗೆ ಸಿಗೋದಿಲ್ಲ. ಇದು ನನ್ನ ಒಂದು ಜೋಕ್ದು ಲೀಡಿಂಗ್ ಅಷ್ಟೇ. ನಾನೇನು ತತ್ವ ಹೇಳಕ್ಕೆ ಬಂದಿಲ್ಲ, ಇಲ್ಲಿ ಹಾಸ್ಯ ಮಾಡೋಕ್ಕೆ ಬಂದಿದ್ದು. 3 ಹಸು ಕೂತಿತ್ತಂತೆ ಬೆಂಗಳೂರು KR ಸರ್ಕಲ್ ಹತ್ರ. ಯಾರೋ ಒಬ್ಬ ಹಯಾಬೂಸ ಬೇಕು ಅನ್ನೋದು, ಬ್ರಮ್ ಬ್ರಮ್ ಬ್ರಮ್. ರೋಡ್ ಬ್ಲಾಕ್ ಆಗಿದೆ, 3 ಹಸು. ಇವನು ಹೋಗಿ ಗುದ್ದದ. ಅದಕ್ಕೆ ವಯಸ್ಸಾದವ್ರೊಬ್ಬರು ಹಿರಿಯ ಹೇಳಿದ, ಹಂಗೆ ಮಾಡಬೇಡಪ್ಪ, ಅದು ಗೋಮಾತೆ, ಅದಕ್ಕೆ ಗಾಡಿ ಬಿಡು. ಇಳಿದೆ. ಅದ್ರ ಮುಂದೆ ನಿಂತ್ಕೊಂಡು ಕೇಳು, ಗೋಮಾತೆ ಜಾಗ ಬಿಡಮ್ಮ ಅಂತ. ಹೌದಾ, ಕೇಳ್ತದ, ಮಾಡು. 3 ಮಲಗಿತ್ತೀವನು, ಗೋಮಾತೆ ಜಾಗ ಬಿಡಮ್ಮ, ಬೇ ಒಂದು ಎದ್ದೋಗ್ಬಿಡ್ತು. ಅರೆ ಹೋಯ್ತು, ಮಾತು ಕೇಳ್ತದ್ರಿ. ಇನ್ನೊಂದಿದೆ ನೋಡು, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅದು ಎದ್ದೋಯ್ತು. ಅರೆ ಫಸ್ಟ್ ಕ್ಲಾಸ್ ಕೇಳ್ತದೆ. ಇನ್ನೊಂದೇ ಒಂದಿದೆ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಪ್ಲೀಸ್ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ. ಜಾಗ ಬಿಡ್ತಾ ಇಲ್ಲ, ಸರಿಗೆ ನೋಡು, ಅದು ಗೋಮಾತೆ ಅಲ್ಲ, ಗೋ ಅಪ್ಪ ಅದು. ಇದು ಯಾಕೆ ಅಂದರೆ, ನೀವು ನಡ್ಕೊಂಡು ಹೋದರೆ ಮಾತ್ರ ಜೀವನದಲ್ಲಿ ಈ ಥರ ಎಲ್ಲ ಗೊತ್ತಾಗುತ್ತೆ. ಬದುಕು ಗೊತ್ತಾಗಬೇಕು ಅಂದರೆ ಬರೀ ಸುಖದ ಸುಪ್ಪತ್ತಿದ್ರೆ ಬದುಕು ಗೊತ್ತಾಗಲ್ಲ.
ಬದುಕು ನಿಜ ಜೀವನದ ಸತ್ಯಾಂಶದ ಜೊತೆ ಬರಬೇಕು. ಅದಕ್ಕೆ ಹಾಸ್ಯ ಮಾಡಬೇಕಾದ್ರೆ ನಮ್ಮ ಹುಡುಗರ ಜೊತೆ ಹಾಸ್ಯ ಮಾಡ್ತೀವಿ. ನಾನು ಹೇಳ್ದಲ್ಲ ಹಲವಾರು ದೇಶಕ್ಕೆ ಹೋಗ್ತೀನಿ ಅಂತ, ಲ್ಯಾಂಗ್ವೇಜಸ್ ಬಗ್ಗೆ ಹೇಳಿದೆ. ಹೌ ಡು ಯು ಲಿಸನ್ ಟು ಎ ಲ್ಯಾಂಗ್ವೇಜ್? ನಿಮಗೆ ಯಾವುದಾದ್ರು ಭಾಷೆ ಗೊತ್ತಿಲ್ಲದೆ ಹೋದರೆ ಆ ಭಾಷೆ ಹೆಂಗೆ ಕೇಳಿಸುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಕನ್ನಡ ಗೊತ್ತು, ಕನ್ನಡ ಮಾತಾಡ್ತೀವಿ. ತಮಿಳ್ ಅರ್ಥ ಆಗದೆ ಹೋದರೆ ತಮಿಳ್ ಹೆಂಗೆ ಕೇಳಿಸುತ್ತೆ ನೋಡಿ. ಏನು ಪಂಡ್ರದೇ ಒಂದು ಮ್ಯೂಸಿಕ್ ಇರ್ತದೆ. ತೆಲುಗು ಅರ್ಥ ಆಗದೆ ಹೋದರೆ ಬೆಂಗಳೂರು ತೆಲುಗು ಹೆಂಗೆ ಕೇಳಿಸುತ್ತೆ ನೋಡಿ. వాళ్ళు వచ్చాకని తీసుకొని పోయి లేవని చెప్పేసి కొట్టే ನಮ್ಮ ಸಂಗಲ್ಟನ್ ಗ್ಯಾಂಗ್ ಯಾಮ್ చేసేದ್ಯಾ. ನಾನು ಚಿರಂಜೀವಿ ಜೊತೆ ಆ್ಯಕ್ಟ್ ಮಾಡಿದ್ದೆ ಒಂದು ಸಿನಿಮಾ. ಚಿರಂಜೀವಿ ಶಿವನ ಡ್ರೆಸ್ಸಲ್ಲಿ ಕೂತಿದ್ದಾರೆ, ಶ್ರೀ ಮಂಜುನಾಥ ಶಿವನ ಡ್ರೆಸ್ಸಲ್ಲಿ ಕೂತಿದ್ದಾರೆ. ನಾನು ನಂದಿ ಭೃಂಗಿ, ನಾನು ದ್ವಾರಕೇಶು. ಯಾರೇ ಬಂದರೂ ಚಿರಂಜೀವಿ ಎದ್ದು ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಶಿವನ ಡ್ರೆಸ್ಸಲ್ಲಿ ಎದ್ದು ನಿಂತು ಮಾತಾಡಿಸ್ತಾರೆ. ನಾನು ಚಿರಂಜೀವಿ ಇದು ಫ್ಯಾಕ್ಟ್ ಹೇಳ್ತಾರೆ, ಜೋಕಲ್ಲ. ಚಿರಂಜೀವಿ ಅವ್ರು ಕೇಳಿದೆ, ಏನು ಸರ್ ಯಾರು ಬಂದರೂ ಎದ್ದು ನಿಂತ್ಕೋತಿರಲ್ಲ ಅಂತ. ತೆಲುಗುವಿನ ಮೆಗಾಸ್ಟಾರ್ ಚಿರಂಜೀವಿ ಹೇಳಿದ್ದು, ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಹತ್ರ ಕಲಿತೆ ನಾನಿದ್ದು. ಯಾರೇ ಬಂದರೂ ಅವ್ರನ್ನ ಎದ್ದು ನಿಂತು ಮಾತಾಡಿಸ್ಬೇಕು, ಅದು ಗೌರವ ಕೊಡೋ ಸಿಸ್ಟಮ್ ಅಂತ ಅವಾಗ ಹೇಳಿದ್ರು ಚಿರಂಜೀವಿ. ಅದಕ್ಕೆ ಹೇಳಿದ್ರು ದೊಡ್ಡವರಿಂದ ಕಲಿಬೇಕು. ಸೊ ತೆಲುಗು ಹಂಗೆ ಕೇಳಿಸುತ್ತೆ. ಇನ್ನೊಂದು ಭಾಷೆ ಮಲಯಾಳಂ, ಕೇರಳದ ಭಾಷೆ. ಹೌ ಡು ಲಿಸನ್ ಟು ಮಲಯಾಳಂ? ನಿಮ್ಗೆ ಮಲಯಾಳಂ ಅರ್ಥ ಆಗದೆ ಹೋದರೆ ಮಲಯಾಳಂ ಹೆಂಗೆ ಕೇಳಿಸುತ್ತೆ ನೋಡಿ. കംപ്ലീറ്റ് ഓൻ ഇനി കൺട്രോൾ ഇല്ല. പിന്നെ ഓൾവേസ് ദ പ്രോബ്ലം എന്ന് പറഞ്ഞ് കണ്ടിന്യൂസ് ഇങ്ങനെ കൺട്രോൾ അടിച്ചും കൊണ്ട് പോയി മനസ്സിലായില്ല. അത് പിന്നെ പറഞ്ഞിട്ട് മനസ്സിലായില്ല. അങ്ങനെ ಹಂಗೆ ದುಬೈಗೆ ಹೋಗ್ಬಿಟ್ಟಿರ್ತದೆ. ದುಬೈ ಭಾಷೆ ಕಲೀರಿ, ಭಾಳ ಒಳ್ಳೆಯದು ನಿಮಗೆ. ವೆರಿ ಹೆಲ್ತಿ ಲ್ಯಾಂಗ್ವೇಜ್. ಕಪ ಗಿಪ ಯಾವುದೂ ಕಟ್ಟಲ್ಲ. ಈ ಕೋಲ್ಡಿಗೆ ಕಪ ಎಲ್ಲ ಕಟ್ಟದ. ದುಬೈ ಲ್ಯಾಂಗ್ವೇಜ್ ಕಲೀರಿ, ಎಲ್ಲ ಹೋಗ್ಬಿಡ್ತದೆ. ಫಿಲಾಕ್ ಅಲ್ ಬೆಲಾಖಿನ ಫಿಲಾ ಅಲ್ ಫಲಾಖೀನ ಮೊಹದರ್ನ ಫಿರಾಖೀನ ಮೊಹದಲಿಲ್ಲ ಇಲ್ಲವಿಲ್ಲ ಫರಾಖೀನ. ಗಂಟಲು ಫುಲ್ ಕ್ಲೀನ್. ನಾನು ದುಬೈಗೆ ಹೋಗಿದ್ದೆ. ದುಬೈಗೆ ಹೋಗೋದು ಮಾತು ಕೇಳಿದೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಏನು ಅಂದರೆ ನಮ್ಗಿಂತ ಚೆನ್ನಾಗಿದೆ ಅವ್ರ ಮಾತು. ಫ್ಲೈಟ್ ಇಳಿದಾಗ ಫಲಹೀನ್ ಫುಲ್ ಫರಾಖೀನ್ ಅಲ್ಲಿ ಫಲಖೈದಿ ಬನ್ನಿ ದುಬೈ ನೀವು ಪೂಲ್ ಫಲಖೀನ್ ಫುಲ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ದು ಯಾಕೆ ಹಿಂಗೆ ಅದು ನೋಡಿದ್ರೆ ಅವ್ರದ್ದು ಹಾಗೇನೆ. ಅಲ್ಲಿ ಫ್ಲೈಟಲ್ಲಿ ಇಳಿದ್ಮೇಲೆ ಬಾಕಿಯವ್ರು ಮಾತಾಡಿದ ವಲಾಕ್ ಹಲ್ಬಲ್ ಹೋದ ಹೊರತಾ. ಎಲ್ಲ ಭಾಷೆನಲ್ಲೂ ಎರಡೂ ಇದೆ ಸಿಸ್ಟಮ್. ಒಂದು ದುಬೈ ನೋಡ್ಬಿಟ್ಟು ನನಗೆ ಒಬ್ಬ ಬಂದ 6.5 feet. ನಾನೇ ಹಿಂಗೆ ನೋಡ್ತಾ ಇದ್ದೆ. ಫಲಾಹಿಲೆ ಬಹಾಲೆ ನನಗೆ ಏನು ಹೇಳ್ತಾನೆ ಕೇಳು. ಏನು ಕೆಲಸ ಮಾಡ್ತಾನಂತ ಇವರು ಅಂತ ಕೇಳಿದೆ. ಫಲಾಹಿಲ್ಲ ಫಲಾಹಿ ಏನು ಕೆಲಸಪ್ಪ ಹೇಳು. ಅವ್ನು ಟ್ರಾನ್ಸ್ಲೇಟ್ ಮಾಡ್ದೆ. ಸರ್ ಹಾಲು ಕರಿತಾನಂತೆ ಅಂತ. ದುಬೈಯಲ್ಲಿ ಹಾಲು ಕರಿತಾನ? ನಮ್ಮಲ್ಲಿ ಹಾಲು ಕರಿಯೋರು ಇಷ್ಟೇ ಇರ್ತಾರೆ, ಕರ ಕರೀತಾರೆ. 6 ರೆಡಿ ಹೆಂಗೆ ಅದು ಸಾರ್ ಒಂಟೆ ಹಾಲು ಅವನೇ ಬಕೆಟ್ ತಲೆ ಮೇಲೆ ಇಟ್ಕೊಂಡು ಕರಿತಾನೆ ಪಾಪ ಅಂದರು. ಒಂದೊಂದು ಊರು ಒಂದೊಂದು ಸ್ಟೈಲ್ ರೀ. ಹೌ ಡು ಯು ಲಿಸನ್ ಟು ಲ್ಯಾಂಗ್ವೇಜಸ್ ಅಂತ ಹೇಳಿದೆ. ಈ ಲ್ಯಾಂಗ್ವೇಜ್ ಯಾಕೆ ಹಿಂಗಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಫುಡ್. ಯಾರು ಏನು ತಿಂತಾರಲ್ಲ ಅದ್ರದ್ದು ರಿಯಾಕ್ಷನ್ ಇರುತ್ತೆ. ದಿಸ್ ಇಸ್ ಮೈ ಮಿಮಿಕ್ರಿ ಪಾಲಿಸಿ. ಯಾರು ಏನು ತಿಂತಾರೆ ಆ ಫುಡ್ಡಿನ ರಿಯಾಕ್ಷನ್ನು ಅವ್ರ ಬಾಡೀಲಿ ಇರುತ್ತೆ. ಅದಕ್ಕೆ ಅವ್ರು ಮಾತಾಡೋದು ನೋಡಿ. ನಮ್ಮಲ್ಲಿ ಮಾತಾಡುವಾಗ ಕೆಲವರು ಆ ಫುಡ್ ಏನು ತಿಂತಾರೆ. ನಮ್ಮಲ್ಲಿ ಮುದ್ದೆ ಜಾಸ್ತಿ, ಬೆಂಗಳೂರು ಮೈಸೂರೆಲ್ಲ ಮುದ್ದೆ ಜಾಸ್ತಿ. ಮುದ್ದೆ ಎಫೆಕ್ಟ್ ಇರ್ತದೆ ಮಾತಾಡುವಾಗ. ನಾನು ಯಾರ್ದು ಹೆಸರು ಹೇಳಲಿಲ್ಲ, ಸುಮ್ಮನೆ ನಗ್ಬೇಡಿ. ಮುದ್ದೆ ಎಫೆಕ್ಟ್ ಅದು. ಇನ್ನು ಕುಂಬಳಕಾಯಿ ತಿನ್ನೋನು ಯಾವಾಗ ಬಂದೋ ಆಗೋದಿಲ್ಲ, ನಿಂತ ಕಡೆನೇ ಅಲ್ಲಾಡ್ತಿರ್ತದೆ, ಅದು ಕುಂಬಳಕಾಯಿ ಎಫೆಕ್ಟು. ಇನ್ನು ನುಗ್ಗೆಕಾಯಿ ತಿನ್ನೋ ಏನೋ ಚೆನ್ನಾಗಿದೆ ಯಾವ ಮನೆಗೊಂಡ ಬರೋ ಅಂತಿರ್ತಾರೆ. ಹಾಗಲಕಾಯಿ ತಿನ್ನೋನು ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಬಂದೋ ಪಭ್ರಂಶ ಸಂಧ್ಯಾ ಒಂದೇ ಮುಖನೇ ಹಾಗಲಕಾಯಿ ಎಫೆಕ್ಟ್ ಇರುತ್ತೆ. ಇನ್ನು ಮುಲ್ಲಕ್ಕಿ ತಿನ್ನೋರು ಹತ್ರ ಬಂದರೆ ಗೊತ್ತಾಗ್ಬಿಡುತ್ತೆ ಮುಲ್ಲಕ್ಕಿಗೆ. ವೆಜಿಟೇರಿಯನ್ ಇದ್ದರೆ ನಾನ್ ವೆಜಿಟೇರಿಯನ್ ಹೆಂಗಿದೆ? ನಮ್ಮ ಮಂಗಳೂರು ಕೇರಳ, ಮಂಗಳೂರು ಜನ ಭಾಳ ಗ್ರೇಟ್ ರೀ. ನಿಜವಾಗ್ಲು ಮಂಗಳೂರು ಜನ ನೀವು ಭಾಳ ಗ್ರೇಟ್. ಎಂಥ ಗ್ರೇಟ್ ರೀ. ಮಿಸ್ ವರ್ಲ್ಡಿಂದ ಅಂಡರ್ ವರ್ಲ್ಡ್ವರೆಗೂ ಎಲ್ಲ ಅವರೇ ಏನು ಬೇಕಾದ್ರೂ ಆಗ್ತಾರೆ. ವೆರಿ ಗ್ರೇಟ್ ಜನ ಮಂಗಳೂರು ಜನ. ಆದರೆ ಏನು ಅಂದರೆ ಮಂಗಳೂರಿನಲ್ಲಿ ಒಂದು ಚಿಕ್ಕ ವಿಷಯ ದೊಡ್ಡದಾಗಿ ಹೇಳ್ತಾರೆ ರೀ. ಚಿಕ್ಕ ವಿಷಯ ದೊಡ್ಡದಾಗಿ ಹೇಳ್ತಾರೆ, ದೊಡ್ಡ ವಿಷಯ ಚಿಕ್ಕದಾಗಿ ಹೇಳ್ತಾರೆ. ಉಪ್ಪಿಟ್ಟಲ್ಲಿ ಕರ್ಬೇವಿನ ಸಬ್ಸಿಗೆ ಹೆಂಚಿನ ಮಾರ, ಹೆಂಚಿನ ಇದು ಗೊತ್ತಿದ್ದು ಹೆಂಚಿನ ಸುಗಂಧ ದೊಡ್ಡ ವಿಷಯ. ಅದೇ 4 ಮಾಡ್ರಾಗಲಿ ಅವ ಬಂದಲ್ಲ, ಇನ್ನೊಬ್ಬನಿಗೆ ಇಲ್ಲಿ ಇಟ್ಟ ಅವ ಅಲ್ಲೇ, ಇನ್ನೊಬ್ಬನಿಗೆ ಇಲ್ಲಿ ಹೊಡೆದ ಅವ ಸತ್ತು, ಬರೀ ಕೂಲಾಗಿ ಹೇಳ್ಬಿಡ್ತಾರೆ. ಗ್ರೇಟ್ ರೀ ಮಂಗಳೂರು ಜನ. ಅದು ಮೀನು ತಿನ್ನೋರು ಇದ್ದಾರಲ್ಲ, 2-3 ವೆಂಗಡ ಇದೆಯಲ್ಲ, ಆ ಮೀನು ತಿನ್ನೋ ಎಫೆಕ್ಟು ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ. ಮೀನು ತಿಂತಾರೆ ಈ ರೆಂಚಿನ ಗೊತ್ತಿದೆ ಜಾಸ್ತಿ ಮಾಡಂತೂ ಗೊತ್ತ ಕಮ್ಮಿ ಆ ಮೀನು ಎಫೆಕ್ಟ್ ಇರ್ತದೆ. ಒಬ್ಬೊಬ್ರದ್ದು ಒಂದೊಂದು ಎಫೆಕ್ಟ್ ಇರುತ್ತೆ. ಬೆಂಗಳೂರಲ್ಲಿ 2-3 ಎಫೆಕ್ಟ್ ಇದೆ. ಬೆಂಗಳೂರಲ್ಲಿ ಎಲ್ಲಿ ನೋಡಿ ಅಲ್ಲಿ ಚಿಕನ್ ತಿಂದು ಬೆಂಗಳೂರು ಸ್ಟೈಲ್ ಮಾತಾಡುವಾಗಲೇ ಚಿಕನ್ ಎಫೆಕ್ಟ್. ಅವ್ನು ಹೇಳ್ತಾ ಇದ್ದೀನಿ ಅವಾಗಿಂದ ಕೂತ್ಕೊಂತ ಅವ್ನು ಕೇಳಿಲ್ಲ. ಅವ್ನು ಅದಕ್ಕೆ ಅವ್ನು ಕ್ವಾಕ್ ಅವ್ನು ಹೇಳ್ತಾ ಇದ್ದೀನಿ ಹೋಗು ಅಂತ. ಅವ್ನು ಕೇಳ್ತಾ ಏನು ಅಂತ ಹೇಳಿ ಎಷ್ಟು ಅಂತ ಹೇಳೋದು ಕ್ವಾಕ್ ಕೋಳಿ ಎಫೆಕ್ಟ್ ಇರ್ತದೆ. ಇನ್ನು ಈ ಕಡೆ ಹೋಗಿ ಮಂಡ್ಯ ಆ ಕಡೆ ಎಲ್ಲ ಕುರಿ ಮಾಂಸ ಮಾತು ಯಾವಾಗ ಬಂದೋ ಊರಿಗೆ ಯಾವಾಗ ಹೋಯ್ತೀಯಾ ಚೆನ್ನಾಗಿದೆಯಾ. ಇನ್ನು ಶಿವಾಜಿನಗರ ಆ ಕಡೆ ಹೋದರೆ ದೊಡ್ಡ ತಿಂತಾರೆ ಬೀಫೆಲ್ಲ. ಅವರು
मैं बोला उससे नौकर को क्या ले जाको बिड़ा वाले मुख्तार के दुकान में क्या बोला ಮೆಂಬೆ ಎಫೆಕ್ಟ್ ಇರ್ತದೆ. ಅದಕ್ಕೆ ಮನುಷ್ಯ ಏನು ತಿಂತಾನೆ ಅದ್ರ ಎಫೆಕ್ಟ್ ಇರ್ತದೆ. ಅದೇ ಸಿಂಗಾಪುರಲ್ಲಿ ನೋಡಿ ನೀವು ಮಾತಾಡೋದು ಯಾಕೆಂದ್ರೆ ಎಲ್ಲ ಕಪ್ಪೆ ತಿಂತಾರೆ. ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ ಜಾಗ ಇಲ್ಲ, ಊರಲ್ಲೂ ಜಾಗ ಇಲ್ಲ, ಮೊಕ್ಕದಲ್ಲೂ ಜಾಗ ಇಲ್ಲ. ಕಣ್ಣು ತೆಗೆದ್ರೆ ಬಾಯಿ ಮುಚ್ಚಬೇಕು, ಬಾಯಿ ತೆಗೆದ್ರೆ ಕಣ್ಣು ಮುಚ್ಚಬೇಕು. ಎರಡೂ ಒಟ್ಟಿಗೆ ತೆಗಿಯೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ನಮಗೆ ಮೊಕ್ಕದಲ್ಲೂ ಜಾಗ ಇದೆ, ಜೋಬಲ್ಲೂ ಜಾಗ ಇದೆ, ಮನಸ್ಸಲ್ಲೂ ಜಾಗ ಇದೆ, ಬಂದವ್ರಿಗೆಲ್ಲ ಕೊಡೋಕ್ಕೂ ಜಾಗ ಇದೆ ರೀ. ಅದು ನಾವು ಕನ್ನಡಿಗರು. ನಾನು ಹುಡುಗರ ಹತ್ರ ಮಿಮಿಕ್ರಿ ನೋಡ್ತೀನಿ. ಹೆಂಗೆ ಅಂದರೆ ನಾನು ಜಸ್ಟ್ ನಿಮ್ಮ ಫ್ಯಾಕ್ಟ್ ಹೇಳ್ತೀನಿ. ಹುಡುಗರು ನೋಡಿ ಒಂದು SLC PUC ಆದ ತಕ್ಷಣ ಬರ್ತಾರೆ, ಅಂಕಲ್ ಏನಪ್ಪ ಸ್ವೀಟು, ಅಂಕಲ್ ಅಮೇರಿಕಾಗೆ ಹೋಗ್ತಾ ಇದ್ವಿ. ಅಮೇರಿಕಾಗೆ ಏನು ಫರ್ದರ್ ಸ್ಟಡೀಸ್ ಅಂಕಲ್, ಅಪ್ಪ ಕಳಿಸ್ಕೊಂಡು ಎಲ್ಲೋ ಸಾಲ ಮಾಡಿ ಪಾಪ ತಂದೆ ಕೊಡ್ತಾನೆ. ಯಾಕಂದರೆ ಅವನ ಹೆಸರೇ ತಂದೆ, ಹೆಂಗಾರು ತರಲೇಬೇಕು ಅವನು, ಎಲ್ಲಿಂದಾದರೂ ತಂದೆ ಒಟ್ಟಿನಲ್ಲಿ ತಂದು ಕೊಡ್ತಾನೆ. ಅವನಿಗೋ ಕಷ್ಟಪಟ್ಟು ಅಮೇರಿಕಾಗೆ ಹೋಗ್ತಾನೆ. ಹೋಗುವಾಗ ಹೆಂಗಿರುತ್ತೆ, ಅಂಕಲ್ ಆಶೀರ್ವಾದ ಮಾಡಿ, ವೆರಿ ನೈಸ್, ಕುಂಕುಮ ಎಲ್ಲ ಹಾಕೊಂಡು. 3 ವರ್ಷ ಆದಮೇಲೆ ಮಾತಾಡಿಸಿ ಅವನು 3 ವರ್ಷ ಅಮೇರಿಕಾಗೆ ಹೋಗ್ಬಿಡ್ಲಿ. ಆಮೇಲೆ ಬಂದಾಗ ನೋಡಿ, ಐ ಡೋಂಟ್ ನೋ ರಿಯಲಿ ವಾಟ್ ಹ್ಯಾಪನ್ಸ್ ಏನು ನರಗಿನ ಎಳೆದು ಬಿಡ್ತಾರ. ಆಮೇಲೆ ಮಾತಾಡಿಸಿ ಏನು ಮಾತಾಡ್ಸಿದ್ರು, ಓ ರಿಯಲಿ ಯು ಆರ್ ಫ್ರಮ್ ಐ ಹ್ಯಾಡ್ ಕಮ್ ಟು ಸ್ಯಾನ್ ಫ್ರಾನ್ಸಿಸ್ಕೋ, ಓ ರಿಯಲಿ ಐ ಸ್ಟೇ ಇನ್ ಚಾಮರಾಜಪೇಟ್, ಓ ರಿಯಲಿ I had been to Mangalore, oh really, ಇದೆಲ್ಲ ಪರವಾಗಿಲ್ಲ, ದಿಸ್ ಇಸ್ ಮೈ ಫಾದರ್, ರಿಯಲಿ. ಈ ರೇಷನ್ ಕಾರ್ಡ್ ತಂದು ತೋರ್ಸೋಕ್ಕಾಯ್ತದ? ಒಂದು 3 ವರ್ಷ ಅಮೇರಿಕಾಗೆ ಹೋದ್ಮೇಲೆ ಸ್ಟೈಲ್ ನೋಡ್ಬೇಕು ನೀವು. ಶೇವ್ ಮಾಡಿದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಂಗೆ ಬಿಟ್ಟಿರ್ತಾರೆ, ಒಗ್ಗರಣೆಗೆ ಹಾಕೋಕ್ಕಾಗೋದಿಲ್ಲ. ಆಮೇಲೆ ಮಾತಾಡುವಾಗ ನೋಡಬೇಕು ಏನು ಸ್ಟೈಲ್. ಮಾಮ್ ಮೈ ಡ್ಯಾಡ್ ರಿಯಲಿ ಆ ಚಡ್ಡಿ ಎಲ್ಲೂ ಹಾಕಿರ್ತಾರೆ, ಈ ಕಡೆ ಪ್ಯಾಂಟು ಅಲ್ಲ ಚಡ್ಡಿನೂ ಅಲ್ಲ, ಮಧ್ಯಕ್ಕೆ. ಯಾಕಿದು ಫುಡ್ ಪ್ರಾಬ್ಲಮ್ ಅಂದರೆ, ಇಲ್ಲಿ ಅಕ್ಕಿ ರೊಟ್ಟಿ ಅನ್ನ ಗಿನ್ನ ಕೊರೆ ರೊಟ್ಟಿ ತಿನ್ಕೊಂಡು ಚೆನ್ನಾಗಿರ್ತಾರೆ, ಅಲ್ಲಿ ಹೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಟ್ಟವ್ರ ಅಂತ. ಆ ಪಿಜ್ಜಾ ಹೆಂಗಿದ್ದೀರಿ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ನೀವು ಹೇಳ್ಬೋದು, ನಾವೆಲ್ಲ ತಿಂದ್ವಿ ಯಾಕೆ. ಆ ಬರ್ಗರ್ ಅಂತ ಇದೆ, ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂಡು ತಿಂದಂಗಿದೆ ಅದು, ಅಪ್ಪ ಸ್ಪಾಂಜ್ ಎಲ್ಲ ತಿಂದಂಗೆ. ನಾನು ಹೇಳ್ತೀನಿ, ದ ಮೋಸ್ಟ್ ಟೇಸ್ಟಿಯೆಸ್ಟ್ ಫುಡ್ ಆನ್ ಅರ್ತ್ ನಾನು ತಿಂದಿದ್ದೀನಿ, ನೀವು ತಿಂದಿದ್ರೆ ಅದು ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ, ಅದಕ್ಕಿಂತ ರುಚಿಯಾದಿದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ರೀ. ಅದಕ್ಕೆ ಹೇಳೋದು, ಹುಡುಗರು ಚೇಂಜ್ ಆಗ್ಬಿಡ್ತಾರೆ. ಹೇರ್ ಸ್ಟೈಲ್ ನೋಡ್ಬೇಕು ನೀವು. ಒಂದು 2-3 ವರ್ಷ ಅಮೇರಿಕಾಗೆ ಹೋಗಿ ಬರಲಿ, ಇಲ್ಲಿರೋರೇ ಶುರು ಮಾಡ್ಕೊಂಬಿಟ್ಟಿರು. ಇಲ್ಲೂ ಕೂದಲಿಲ್ಲ, ಇಲ್ಲೂ ಕೂದಲಿಲ್ಲ, ಇಲ್ಲೂ ಇಲ್ಲ, ಮಧ್ಯ ಮಾತ್ರ ಬಿಟ್ಟಿರ್ತಾರೆ ಇಷ್ಟೇ. ಅದು ಹೆಂಗಿರ್ತದೆ ಗೊತ್ತಾ ನಿಮಗೆ? ನಾಳೆ ಬೆಳಿಗ್ಗೆ ನೆನೆಸ್ಕೊಳ್ಳಿ, ಟಾಯ್ಲೆಟ್ ತೊಳೆಯೋ ಬ್ರಷ್ ಇದ್ದಂಗೆ ಇರುತ್ತದು. ನಾನು ಹೇಳ್ತೀನಿ, ಇಷ್ಟು ದೇಶ ಸುತ್ತಿದ್ದೀನಿ, ಭಾರತ ದೇಶಕ್ಕಿಂತ ಸುಂದರವಾದ ದೇಶ, ಕರ್ನಾಟಕಕ್ಕಿಂತ ಸುಂದರವಾದ ರಾಜ್ಯ ಇನ್ನೊಂದು ನೋಡಿಲ್ಲ. ಯಾಕೆಂದರೆ ಅದು ನಮ್ಮೂರು, ಸ್ವರಾಜ್ಯೋ ಪೂಜಿತ. ಹಾಸ್ಯ ಮಾಡೋದಕ್ಕೆ ಬೇಕಾದಷ್ಟಿದೆ. ನನಗೆ ಗೊತ್ತು ಸಮಯ ಭಾಳ ಕಮ್ಮಿ ಇದೆ. ಇವತ್ತು ಕೆಲವರು ಒಳ್ಳೆ ಮಾತು ಹೇಳಿ ಸಮಯನ ಜಾಸ್ತಿ ತೊಗೊಂಡಿದ್ದಾರೆ, ಐ ಅಗ್ರಿ ಫಾರ್ ದ್ಯಾಟ್. ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ನನಗೆ ಬಹಳ ಸ್ನೇಹಿತರು. ಭಾಳ ವರ್ಷ ಹಿಂದೆ ನಾವೆಲ್ಲ ಒಟ್ಟಿಗೆ ಹರಟೆ ಮಾಡ್ತಿದ್ವಿ. ಆದರೆ ಇವತ್ತು ನಮ್ಮ ಭಾರತದ ಒಂದು ಒಳ್ಳೆ ವ್ಯಕ್ತಿಗಳು, ವಾಗ್ಮಿಗಳ ಹೆಸರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೆಸರು ಕೂಡ ಬಂದಿದೆ. ಅವರು ನಮ್ಮ ಕರ್ನಾಟಕದವರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಇಸ್ ಅ ವೆರಿ ನೈಸ್ ಪರ್ಸನ್ ಅಂತ ಹೇಳ್ತಾ, ಮಿಮಿಕ್ರಿ ದಯಾನಂದ್ ಅಂತ ಇದೆ. ಸಮಯ ಕಮ್ಮಿ ಇರೋದ್ರಿಂದ ಕೆಲವು ಕನ್ನಡ ಚಲನಚಿತ್ರ ನಟರ ಧ್ವನಿಗಳನ್ನು ಮನೋರಂಜನೆಯ ಭಾಗವಾಗಿ ತಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ಮತ್ತೆ ಊಟಕ್ಕೆ ಹೋಗಬೇಕು ಅಂತ ಗೊತ್ತು, ಇಲ್ಲದ್ರೆ ನನ್ನ ಟೈಮ್ ಇನ್ನೂ ಜಾಸ್ತಿ ಇತ್ತು, ನಾನು ಸ್ವಲ್ಪ ಊಟಕ್ಕೆ ಮಾಡ್ತೀನಿ. ಕನ್ನಡ ನಾಡಿನಲ್ಲಿ ನೀವೆಲ್ಲ ಹಳೆಯ ಸಿನಿಮಾನು ನೋಡಿದರೆ, ಹೊಸ ಸಿನಿಮಾನು ನೋಡಿರಲಿಕ್ಕಿಲ್ಲ ಜಾಸ್ತಿ. ಹಳೆಯ ಸಿನಿಮಾದ ಬರಬೇಕು. ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ ತನ್ನ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರು ಬಾಲಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ರಿ. ನಾನು ಅವ್ರ ಜೊತೆ ಹಲವಾರು ಚಿತ್ರ ಮಾಡಿದೆ, ಧ್ರುವ ತಾರೆ ಅದೆಲ್ಲ. ಈ ದೊಡ್ಡ ದೊಡ್ಡ ಹೆಸರುಗಳ ಜೊತೆಯಲ್ಲಿ ನನ್ನ ಹೆಸರು ಬಂತು ಚಿಕ್ಕ ಚಿಕ್ಕ ಪಾತ್ರದಲ್ಲಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ. ಅದು ಸರಿಯಪ್ಪ, ಆದ್ರೆ ಒಂದು ವಿಷಯ ತಿಳ್ಕೊಬೇಕು, ಮನುಷ್ಯನ ಹುಟ್ಟಿದ ಮೇಲೆ 4 ಜನಕ್ಕೆ ಒಳ್ಳೇದು ಮಾಡಬೇಕಯ್ಯ. ನಾನು ನಂದು ಅಂದರೆ ನಡೆಯಲ್ಲ, ನಮ್ಮವರು ನಮ್ಮ ಜನ ಆ ಪ್ರೀತಿ ಇರಬೇಕು, ಅದೇ ಕಣಯ್ಯ ಬದುಕು. ಅದು ಸರಿ. ಚಪ್ಪಾಳೆ ಹೊಡೆದವ್ರಿಗೆಲ್ಲ ಧನ್ಯವಾದಗಳು, ಯಾರು ಹೊಡಿಲಿಲ್ಲ ಅವ್ರಿಗೂ ಧನ್ಯವಾದಗಳು.
ಕೆಲವ್ರು ನಾಳೆ ಯಾವಾಗಲೂ ಯೋಚನೆ ಮಾಡಿಗೆ ಚೆನ್ನಾಗಿತ್ತಲ್ಲ ಅವತ್ತು ಅಂತಾರೆ. ನಾನು ಒಬ್ಬನೇ ಚಪ್ಪಾಳಿ ಹೊಡ್ತೀನಿ, ಏನಾಗೈತಿ ಇವನಿಗೆ ಅಂತಾರೆ. ಎಲ್ಲಿ ಚಪ್ಪಾಳಿ ಹೊಡಿಬೇಕು ಹೊಡೆದ್ಬಿಡಿ, ಎಲ್ಲಿ ನಗಬೇಕು ಅಲ್ಲಿ ನಗ್ಬಿಡಿ. ಯಾಕೆಂದರೆ ನಾಳೆ ಯಾವುದು ಏನು ಅಂತ ಯಾರಿಗೂ ಶಾಶ್ವತ ಅಲ್ಲ. ಕನ್ನಡ ಚಿತ್ರರಂಗದ ಫೈಟಿಂಗ್ ನಟ ಅಂತ ಪ್ರಖ್ಯಾತಗೊಂಡ ಟೈಗರ್ ಪ್ರಭಾಕರ್ ಅವರು ಬೇರೆ ಭಾಷೆಯಲ್ಲಿ ಅವ್ರನ್ನ ಕನ್ನಡ ಪ್ರಭಾಕರ್ ಅಂತ ಕರೆಯೋರು. ಅಂತಹ ಟೈಗರ್ ಪ್ರಭಾಕರು ಒಂದು ಡೈಲಾಗ್ ಕೊಟ್ಟರೆ ನಾವೆಲ್ಲ ಸೀನಲ್ಲಿರೋ ಸರ್ ಡೈಲಾಗ್ ಬೇಡ ಫೈಟ್ ಕೊಡಿ ಅನ್ನೋರು. ಅಂಥವರು ಶಿವಾಜಿ ಗಣೇಶನ್ ಪಿಕ್ಚರ್ ರೀಮೇಕ್ ಮಾಡಿ 10 ನಿಮಿಷ 12 ನಿಮಿಷ ಒನ್ ಟೇಕ್ ಡೈಲಾಗ್ ಎಲ್ಲ ಹೇಳ್ತಿದ್ರು. ಅಂಥ ಟೈಗರ್ ಪ್ರಭಾಕರ್ ಒಂದು ಮಾತು ಮಾತ್ರ ನಿಜ, ಜೀವನದಲ್ಲಿ ಫೈಟ್ ಮಾಡಬೇಕು ಅಂದರೆ ಮನುಷ್ಯನ ಸಾಯಿಸೋದಲ್ಲ, ಒಂದು ಪ್ರಾಣ ಉಳಿಸ್ತಾನಲ್ಲ ಅದು ನಿಜವಾದ ಫೈಟ್. ಒಬ್ಬ ಡಾಕ್ಟ್ರು ಹಗಲು ರಾತ್ರಿ ಕಷ್ಟಪಡೋದು ಪ್ರಾಣ ಉಳಿಸೋಕ್ಕೆ, ಅದು ಇಸ್ ರಿಯಲ್ ಫೈಟ್. ಮನುಷ್ಯನ ಸಾಯಿಸೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಆಮ್ ಐ ರೈಟ್? ಥ್ಯಾಂಕ್ ಯು. ಚಿತ್ರರಂಗದಲ್ಲಿ ಭಾಳ ಡಿಫ್ರೆಂಟ್ ವಾಯ್ಸ್ ಇದೆ, ಆದರೆ ಸ್ಟೈಲಿಶ್ ಮ್ಯಾನ್ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ಏಕದಂತಲ್ಲಿ ಅವ್ರ ಜೊತೆ ಒಂದು ಕಾಮಿಡಿ ವಿಲನ್ ಕ್ಯಾರೆಕ್ಟ್ರೇ ಮೇನ್ ರೋಲೇ ಮಾಡಿದ್ದೆ ನಾನು. ಅವ್ರ ಜೊತೆ ಹಲವಾರು ಚಿತ್ರ ಮಾಡಿದೆ, ಬಟ್ ಏಕದಂತ ನೆನ್ಪಿಡುವಂಥ ಚಿತ್ರ ಸಿರಿವಂತ ಏಕದಂತ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಒಂದು ಮಾತು ಮಾತ್ರ ನಿಜ, ಕನ್ನಡದ ಭಾಷೆಗಾಗಲಿ, ಕರ್ನಾಟಕದ ಗಡಿಗಾಗಲಿ, ಕರ್ನಾಟಕದ ನೀರಿಗಾಗಲಿ ಯಾರು ಕೈ ಇಟ್ಟರೆ ಕನ್ನಡದ ಪ್ರತಿಯೊಂದು ಹುಡುಗನೂ ಒಂದು ಸಿಂಹ ಆಗ್ತಾನೆ, ಅದರಲ್ಲಿ ಅನುಮಾನವೇ ಇಲ್ಲ. ಥ್ಯಾಂಕ್ ಯು. ಚಿತ್ರರಂಗದಲ್ಲಿ ನಟರ ಹೆಸರನ್ನ ಹೇಳಬೇಕಾದ್ರೆ ಆ ಸಾಲಿನಲ್ಲಿ ಮೊದಲದಾಗ ಬರುವಂಥ ಮಹಾನ್ ನಟ, ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಪದ್ಮಭೂಷಣ, ವರನಟ ಡಾಕ್ಟರ್ ರಾಜ್ಕುಮಾರ್. ಅವ್ರ ಜೊತೆ ಒಂದಷ್ಟು ಸಿನಿಮಾ ಮಾಡಿದೆ, ಒಂದಷ್ಟು ಮ್ಯೂಸಿಕಲ್ ನೈಟಲ್ಲೂ ಇದ್ದೆ. ಅಂಥ ಪದ್ಮಭೂಷಣ, ವರನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ಕೊಟ್ಟಿದ್ದಾನ ದೇವರು. ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ, ಮತ್ತೆ ಜನ್ಮ ಅಂತ ಏನಾದರೂ ಇದ್ರ ಕರ್ನಾಟಕದಲ್ಲಿ ಕೊಡಲಿ, ಅದು ತಮ್ಮಗಳ ಮನೆಯಲ್ಲಿ ಕೊಡಲಿ ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಎಂತೆಂಥ ಜಾಗ ಇದೆ, ಎಂಥ ಸಂಪತ್ತಿದೆ, ಎಂಥ ವಿಶ್ವಾಸ ಇದೆ ಅಲ್ವಾ. ಇದೇ ನಮ್ಮ ಸಂಪತ್ತು ಅಂತ ಹೇಳ್ತಾ ಇವತ್ತಿನ ದಿವಸ ಯೋಚನೆ ಮಾಡೋದು, ಎಲ್ಲೋದ್ರಪ್ಪ ನಿಮ್ಮ ರಾಜ್ಕುಮಾರ್ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ್ ಎಲ್ಲಿ ಅಂದರೆ ನಿಮ್ಮ ಹೃದಯಗಳಲ್ಲಿ ಬದುಕಿರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಜನ್ಮದ ಋಣಾನುಬಂಧ ಇದೆ, ಆ ಋಣ ತೀರ್ಸೋಕ್ಕಾಗಲ್ಲ ಅಲ್ವಾ. ಥ್ಯಾಂಕ್ ಯು, ಧನ್ಯವಾದಗಳು. ಮೆಮಿಕ್ರಿ ಅಂದರೆ ಬರೀ ವಾಯ್ಸಲ್ಲಿ ಮಾತ್ರ ಅಲ್ಲ, ಬಾಡಿ ಲ್ಯಾಂಗ್ವೇಜಲ್ಲೂ ಬರ್ತದೆ. ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರ ಟೋಟಲ್ ಬಾಡಿ ಲ್ಯಾಂಗ್ವೇಜು ಡೈಲಾಗು ಎಲ್ಲ ಒಟ್ಟಿಗೆ ಮಾಡಿದ್ರೆ ಹೆಂಗಿರುತ್ತೆ. ನಮ್ಮ ಪ್ರಣಯ ರಾಜ ರೇರ್ ಮಿಮಿಕ್ರಿ, ಅಲ್ಲಿ ಭಾಳ ಜನ ರೇರಾಗಿ ಮಾಡ್ತಾರೆ, ನಮ್ಮ ಆಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ರಣಯ ರಾಜ ಶ್ರೀನಾಥ್. ಬಲಿಮ್ಮ ಒಂದು ಮಾತು ಮಾತ್ರ ನಿಜ, ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಿಬಿಡ್ಬೋದು, ಆದರೆ ಸಂಸಾರ ಮಾಡೋದೇ ಭಾಳ ಕಷ್ಟ. ಸನ್ಯಾಸ ಯಾರು ಬೇಕಾದ್ರೂ ತಗೋಬೋದು, ಸಂಸಾರ ಮಾಡಿ ಸಾಧನೆ ಮಾಡ್ತಾರಲ್ಲ ಅದು ಬದುಕು. ಗಂಡ ಹೆಂಡತಿ ಇಬ್ಬರು ಕೂತಿದ್ದಾರೆ, ಒಬ್ಬರು ಮುಖ ನೋಡ್ಕೊಂಡು ಒಬ್ರು ಅವಾಗಿಂದ ನಗ್ತಾನೇ ಇದ್ದಾರೆ ಅಂದರೆ ಅನುಮಾನ ಪಡೆಯೋದು ಗಂಡ ಹೆಂಡತಿ ಅಲ್ಲ. ಆಗಾಗ ಸ್ವಲ್ಪ ಜಗಳ ಆಡ್ತಾ ಇದ್ರೆ ಮಾತ್ರ ಗಂಡ ಹೆಂಡತಿ. ಸಂಸಾರ ಅಂದರೆ ಹಾಗೆ ರೀ. ಥ್ಯಾಂಕ್ ಯು. ಕನ್ನಡ ನಾಡಿನಲ್ಲಿ ಹಲವಾರು ನಟರುಗಳಿದ್ದಾರೆ. ಆ ವಾಯ್ಸ್ಗಳನ್ನ ಮಾಡ್ತಾ ಹೋದ್ರೆ ಬಹಳ ಸಮಯ ಆಗುತ್ತೆ. ಆದರೂ ಕೂಡ ಕೆಲವು ವಾಯ್ಸಸ್ನ ಬಿಟ್ಟು ನಾವು ಮಿಮಿಕ್ರಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಆ ಕಾಲದಲ್ಲಿ ದಿನೇಶ್ ಅವರೇ ವಾಯ್ಸ್ ಚೇಂಜ್ ಮಾಡೋದು. ಎರಯ್ಯ ಕಾಲ ಬದಲಾಗಿದೆ, ಏರ್ ಕಾಲ ಅಂತ ದಿನೇಶ್ ಅವರು ಸಡನ್ನಾಗಿ ಕಾಮಿಡಿ ಮಾಡೋಕ್ಕೆ ಶುರು ಮಾಡೋದು. ಹೋಯ್ದ ನೀನು ಗೊತ್ತಾ, ಅವ್ರು ಬರೋದಕ್ಕಿಂತ ಮುಂಚೆ ಇವ್ರು ಹೋದ ಕುಂಬಳಕಾಯಿ ಎಲ್ಲವೇ ಅಡ್ರು, ಇವರೇ ವಾಯ್ಸ್ ಚೇಂಜ್ ಮಾಡೋದು. ಆದರೆ ಕೆಲವು ವಾಯ್ಸ್ನ ಮರೆಯೋಕ್ಕಾಗಲ್ಲ ಅನ್ನೋದು, ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಅಪುಟ್ಟ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದ ಶಂಕರ್ ನಾಗ್. ಯಾಕೆ ನಾನೇನು ಮಾಡಿಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿತ್ತು. ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಸಿನಿಮಾ, ನಮ್ಮ ನಾಟಕ, ನಮ್ಮ ಜನ, ನಮ್ಮವರು ಅನ್ನೋ ಪ್ರೀತಿ ಇರಬೇಕಲ್ವ. ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಅಮ್ಮ ಅಂತ ಹೋಗ್ತೀವ, ಎಲ್ಲ ನಮ್ಮ ತಾಯಿ ಹರ್ಕಲ್ ಸೀರೆ ಉಟ್ಕೊಂಡಿದ್ರು, ನಮ್ಮ ತಾಯಿನೇ ಅಲ್ಲ. ಥ್ಯಾಂಕ್ ಯು. ಇನ್ನೊಂದು ಧ್ವನಿ ತಮ್ಮ ಮುಂದೆ ಹೇಳ್ತೀನಿ, ಗೊತ್ತಿಲ್ಲ ಅನ್ಬೇಡಿ. ಯಾರು ಅಂದರೆ ನಮ್ಮ ಭಾರತದ ಹೆಮ್ಮೆಯ ಮಾನ್ಯ ಶ್ರೀ ನರೇಂದ್ರ ಮೋದಿ ಸರ್.
ಸಂತೋಷ ಆದರೆ ಚಪ್ಪಾಳೆ ಉಟ್ಬೋದು ಅಂತ ಹೇಳ್ತಾ नरेंद्र मोदी सर 15 साल की नहीं हजारों साल के इतिहास है भारत को, हम आगे थे आगे रहेंगे, भारत की हर कंकर में शंकर है ना भाइयों. ಥ್ಯಾಂಕ್ ಯು. ಇನ್ನೊಂದು ಸಣ್ಣದೊಂದು ಜೋಕ್ ಹೇಳಿ ನಾನು ಮುಗಿಸೋಣ ಅಂತಿದ್ದೀನಿ. ಏನು ಅಂದರೆ, ನಾವು ಕೆಲವು ಕೆಲಸನ ಭಾಳ ಚೀಪಾಗಿ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಡ್ರೈವರ್ ನೋಡಿ, ನಮ್ಮ ಡ್ರೈವರ್ ಬಂದ ನಿಮಗೆ ಇಲ್ಲಿಂದ ಒಂದು ದೊಡ್ಡ ಬ್ಯಾಂಬು ಪೀಸ್ ಕೊಡ್ತೀನಿ, ಮೆಜೆಸ್ಟಿಕ್ ತನಕ ತೊಗೊಂಡೋಗಿ ಎಲ್ಲೆಲ್ಲಿ ಚುಚ್ಚಿಬಿಟ್ಟಿರ್ತೀವಿ ನಾವು, ತೊಗೊಂಡೋಗಕ್ಕಾಗಲ್ಲ ಈ ಟ್ರಾಫಿಕಲ್ಲಿ. ಅಂಥ ದೊಡ್ಡ ಬಸ್ನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಎಷ್ಟು ಗ್ರೇಟ್. ಅದರಲ್ಲೂ ಈ ಕಡೆ ಮಂಗಳೂರು, ಉಡುಪಿ, ಕುಂದಾಪುರ, ಈ ಕಡೆ ಹುಬ್ಳಿಗೆಲ್ಲ ಹೋಗ್ಬೇಕಾದ್ರೆ ಡ್ರೈವರ್ಸ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕಂಡಕ್ಟರ್ ನೋಡಿದ್ದೀರಿ ನೀವು? ಅದು ಓಲೋ ಬಸ್. ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಸೀಟ್ ನಂಬರ್ 8 ಕೂತ್ಕೊಳ್ಳಿ ಸರ್. ಒಂದು ನೀರಿನ ಬಾಟ್ಲೆಲ್ಲ ಕೊಡ್ತಾರೆ, ಕೆಲವರು ಕಂಬ್ಳಿ ಕೊಟ್ಟರು ಅದು ಕೊಡ್ತಾರೆ. ಕೂತ್ಕೊಳ್ಳಿ ಸರ್ ಕಾಫಿಗೆ ಬಂದಾಗ ಹೇಳ್ತೀನಿ ಸರ್, ಮಧ್ಯ ಎಬ್ಬಿಸ್ತೀನಿ ಸರ್, ಅಲ್ವಾ? ವೆರಿ ಗುಡ್, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇದು ಯಾಕೆ ಹೇಳಿದೆ ಅಂದರೆ, ಫ್ಲೈಟ್ಗೆ ಹೋಗಿ ನೀವು ಭಾಳ ಜನ ಹೋಗಿದ್ರೆ ಇಲ್ಲಿ ಎಲ್ಲ ಹೆಚ್ಚು ಕಮ್ಮಿ 100% ಜನನೂ ಫ್ಲೈಟ್ಗೆ ಹೋಗಿದ್ದಾರೆ. ಫ್ಲೈಟಲ್ಲಿ ಫಸ್ಟ್ ಆಫ್ ಆಲ್ ನಗೋದಿಲ್ಲ ಅವರು. ನಮ್ಮದು ಹಳೇದೊಂದು ಸ್ಕೂಟ್ರ್ ತೊಗೊಳ್ಳಿ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತೀವಿ, ಯಾಕೆಂದರೆ ಹಿಂದೆ ಹೋಗೋದು ಅಪಶಕ್ನ. ಈ ಫ್ಲೈಟ್ ಹತ್ತಿದ ತಕ್ಷಣ ಫಸ್ಟ್ ಹೋಗೋದೇ ಹಿಂದಕ್ಕೆ, ಅಂದರೆ ಸಾಯ್ಸೋಕ್ಕೆ ಕರ್ಕೊಂಡೋಯ್ತಾವನೆ ಅಂತ. ಮುಂದಕ್ಕೆ ಹೋಗೋದೇ ಇಲ್ಲ, ಫಸ್ಟೇ ಹಿಂದಕ್ಕೆ. ಆಮೇಲೆ ಒಳಗಡೆನೂ ಮಾತಾಡ್ಸೋರು ನೋಡ್ಬೇಕು ನಿಮಗೆ. ನೇರ ಬಂದು ಮಾತಾಡಿ, ಸಾರಿ ಟು ಟೆಲ್ ಯು, ನಮ್ಮ ಮುಖ ನೋಡಿ ಮಾತಾಡ್ಸಲ್ಲ ಫ್ಲೈಟಲ್ಲಿ. ಇಷ್ಟು ಜಾಗನೇ ನೋಡೋದು. ಬೆಲ್ಟ್, ನಾವು ಏನು ಬೆಲ್ಟ್ ನಾವು ಯಾವ ಬೆಲ್ಟ್ ಹಾಕೋದು ಯಾವ್ದು ತೆಗಿಯೋದು ಗೊತ್ತಿಲ್ಲ. ಸೆಕ್ಯೂರಿಟಿಲಿ ಒಂದು ಬೆಲ್ಟ್ ಬಿಚ್ಚಿರ್ತಾರೆ, ಇಲ್ಲೊಂದು ಬೆಲ್ಟ್ ಹಾಕೋ ಅಂತಾರೆ. ಏನು ಟೆನ್ಷನಲ್ಲಿ ಕೂತಿರ್ತೀವಿ ಗೊತ್ತಾ. ಆಮೇಲೆ ವಿ ಹ್ಯಾವ್ 2 doors ಇನ್ ದ ಫ್ರಂಟ್ ಆ್ಯಂಡ್ 2 doors ಇನ್ ದ ಬ್ಯಾಕ್. ದುಮ್ಕಕ್ಕೆ ನಿಂತಿರೋ ಪ್ಲೇನಿಂದ ದುಮ್ಕಿದ್ರೇ ಸತ್ತೋಯ್ತೀವಿ, ನಾರಾಡ ಪ್ಲೇನಲ್ಲಿ ಯಾರು ದುಮ್ಕ್ತಾರೆ? ಇದೆಲ್ಲ ಒಂದಾರು ಒಳ್ಳೆ ಮಾತು ಹೇಳ್ತಾರಾ ನೀವು ಫ್ಲೈಟಲ್ಲಿ ನೋಡಿ? We are above the sea level of 16,800 feet and the speed of 500 kilometers and this. ಯಾಕಪ್ಪ ಹೇಳ್ಬೇಕು? ಸಾಯ್ಸಕ್ಕೆ ಕರ್ಕೊಂಡಿರ್ತಾವ್ರೆ ಇವರು. ನಮ್ಮ ಡ್ರೈವರ್ ಹೇಳ್ತಾನೆ 80ರಲ್ಲಿ ಹೋಯ್ತೀನಿ, 90ರಲ್ಲಿ ಕಟ್ ಮಾಡ್ತೀನಿ, ಇಬ್ಬರು ಬಿದ್ದೋಯ್ತೀರ ಅಂತ ಹೇಳ್ತಾನ. ಸುಮ್ಮನೆ ಟೆನ್ಷನ್ ಕೊಡ್ತಾರೆ. ಸ್ಪೀಡ್ ಆಫ್ 18 kilometers and we are in the speed of landing day. ನಮ್ಗೆ ಯಾಕೆ ಹೇಳ್ಬೇಕು? ಸುಮ್ಮನೆ ಬಿಡ್ಬಾರ್ತಾನೆ. ಇದೆಲ್ಲ ಪರವಾಗಿಲ್ಲ. ಇನ್ನೊಂದು ಹೇಳ್ತಾರೆ, ಬೆಂಕಿಯಲ್ಲಿ ಬಿದ್ದರೆ ಏನು ಮಾಡೋದು, ನೀರಲ್ಲಿ ಬಿದ್ದರೆ ಏನು ಮಾಡೋದು? ಇವನೇ ಬೀಳಿಸ್ತಾನೆ ಇದಕ್ಕಿಂದಿಗೆ ನಮಗೆ. ಆಮೇಲೆ ಎಲ್ಲಿ ಬಿದ್ದರೂ ನಾವು ವಾಪಸ್ ಬರಲ್ಲ ಅಂತ ಗೊತ್ತು ಆ ಹೈಟಿಂದ. ಆದ್ರೂ ಬೆಂಕಿಯಲ್ಲಿ ಬಿದ್ದರೆ ಹಿಂಗೆ ಮಾಡಬೇಕು, ನೀರಲ್ಲಿ ಹಿಂಗೆ. ಓಕೆ, ಇದೆಲ್ಲ ಪರ್ಮನೆಂಟ್. ಇದೆದು ಓಕೆ. ಇನ್ನೂ ಒಂದು ವಿಷಯ ಇದೆ. ಇಫ್ ಯು ಡೋಂಟ್ ಗೆಟ್ ಆಕ್ಸಿಜನ್ ದ ಆಕ್ಸಿಜನ್ ಮಾಸ್ ವಿಲ್. ಗಾಳಿ ಇಲ್ಲದೆ ಸಾಯಿಸ್ತಾನೆ ಅಂತ. ಆಕ್ಸಿಜನ್ ಮೇಲಿಂದ ಬರ್ತದಂತೆ. ಇದು ಪರವಾಗಿಲ್ಲ, ಸಹಿಸ್ಕೋಬೋದು. ಇನ್ನೂ ಒಂದು ಗ್ರೇಟ್ ವಿಷಯ ಇದೆ, ನೀವು ಒಪ್ಕೊಳ್ಳಿ. ಲೈಫ್ ಜಾಕೆಟ್ ಸೀಟ್ ಕೆಳಗಡೆ ಇದೆ ಅಂತೆ. ನಮ್ಮಂಥವ್ರಿಗೆ ನಮ್ಮ ಶೂನೇ ಕಾಣಲ್ಲ, ಇನ್ನು ಲೈಫ್ ಜಾಕೆಟ್ ಎಲ್ಲಿ ಕಾಣ್ತದೆ? ಆಮೇಲೆ ಮೊದಲೇ ಮುಟ್ಟು ನೋಡ್ಕೊಳಂಗೂ ಇಲ್ಲ, ಯಾರು ಕೈ ಹಾಕಿ ನೋಡೋಂಗಿಲ್ಲ. ಪ್ಲೇನ್ ಅಲ್ಲಾಡ್ತದಲ್ಲ ಹಿಂಗೆ, ಆವಾಗ ಕೈ ಹಾಕ್ಬೇಕಂತೆ. ಏನು ಸಿಗ್ತದೆ ನಮ್ಗೇನು ಗೊತ್ತು? ಹಾಕ್ಬಿಟ್ಟು ಏನು ಮಾಡಬೇಕಂತೆ? ತಗೋಬೇಕಂತೆ. ಅದನ್ನು ನಾವು ಯಾವತ್ತೂ ನೋಡಿಲ್ಲ. ಅದನ್ನು ತೊಗೊಂಡು ಕುತ್ತಿಗೆಗೆ ಹಾಕೋಬೇಕಂತೆ. ಕುತ್ತಿಗೆಗೆ ಹಾಕ್ಕೊಂಡು ಏನು ಮಾಡಬೇಕು? ಊದಬೇಕಂತ್ರಿ. ಪ್ರಮಾಣ ಮಾಡಿ ಹೇಳಿ, ಗಾಳಿ ಬರ್ತದ? ಪ್ಲೇನಿಂಗ್ ಅಲ್ಲಾಡುವಾಗ ಇದು ಹಾಕ್ಕೊಂಡು ಯಾರೂ ಗಾಳಿ ಊದಿಲ್ಲ ಇದುವರೆಗೂ. ಬಂದು ನಾನು ಫ್ಲೈಟಿಂದ ಬಂದೆ ಅಂತ ಯಾರೂ ಹೇಳಲೇ ಇಲ್ಲ. ಇನ್ನು ಹಾಕದೇ ಇರೋನು ಜಂಪ್ ಆಗ್ಬಿಟ್ಟವನೆ. ಇದೆಲ್ಲ ಹೇಳಿದ್ಮೇಲೆ ಹಿಂದ್ಗಡೆ ಒಂದು ಟಾಯ್ಲೆಟ್ ಇರುತ್ತೆ. ಅದು ಹೆಂಗಿದೆ ಅಂದರೆ, ಟೆಲಿಫೋನ್ ಬೂತ್ಗಿಂತ ಚಿಕ್ಕದು. ನಮ್ಮಂಥವ್ರು ಒಳಗಡೆ ಹೋದರೆ ಚಿಕ್ಕ ಮಕ್ಕಳು ಚಪ್ಪಲಿ, ಅವು ಅಂಕಲ್ ವಿಲ್ ಗೋ ಇದು ಸೈಡ್ ಅಂತ. ಹೆಂಗೋ ಕಷ್ಟಪಟ್ಟು ಒಳಗಡೆ ಹೋದರೆ 8 ಐಟಮು. ನಾವು ಏನು ಹುಡುಕ್ತಾ ಇದ್ದೀವಿ ಅದೊಂದಿಲ್ಲ. ನೀರು, ಕಪ್ಪು ಇಲ್ಲ, ಯಾವ್ಯಾವುದೋ ಒತ್ತಿದ್ರೆ ನೊರೆ ಬರ್ತದೆ, ಏನೇನೋ ಬರ್ತದೆ. ಹೆಂಗೋ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಇಂಗ್ಲೀಷ್ನಲ್ಲಿ ಹೌ ಡು ಯು ಡು, ಸೇಮ್ ಥಿಂಗ್ ವಾಟ್ ಐ ಡು, ಹೋಗೋಳಿಕೆ. ಅದಕ್ಕೆ ಇರೋದು ಬದುಕಿನಲ್ಲಿ ಹಾಸ್ಯ ಎಲ್ಲ ಕಡೆ ಇದೆ. ಇವತ್ತಿನ ದಿವಸ ಎಂಥ ಒಂದು ಕಾರ್ಯಕ್ರಮ ಅಂದರೆ, ನಾ ಕಾರ್ಯಕ್ರಮ ಒಬ್ಬರಿಗೆ ಸನ್ಮಾನ ಮಾಡಿ ಆನಂದ ಪಡೋದು ಅಷ್ಟು ಸುಲಭ ಅಲ್ಲ ರೀ. ಅದನ್ನು ಮಾಡುವಂಥ ಒಳ್ಳೆ ಹೃದಯಗಳಿದೆಯಲ್ಲ, ಅದಕ್ಕೊಂದು ಸುಂದರವಾದ ಜಾಗ ಇದೆಯಲ್ಲ, ಅದಕ್ಕೊಂದು ಸುಂದರವಾದ ಜನ ಸೇರಿದಾರಲ್ಲ, ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇಂಥ ಅದ್ಭುತವಾದ ಕಾರ್ಯಕ್ರಮ